तो चलिए शुरू करते हैं. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಲಾಸ್ಟ್ 48 ಅವರ್ಸಿಂದ ಜಸ್ಟ್ 7 ಅವರ್ಸ್ ಅಷ್ಟೇ ಮಲಗಿದ್ದೆ. ವರ್ಕ್ ಮಾಡುವಾಗ ಐಸ್ ಕ್ಲೋಸ್ ಆಗಿ ಬೈಕ್ ರೈಡ್ ಮಾಡಬೇಕಾದ್ರೆ ಭಾಳ ಕಷ್ಟ ಆಗತ್ತಿತ್ತು. ಸೊ ಐ ಡಿಸೈಡೆಡ್ ಟು ನಾಟ್ ಟು ವರ್ಕೌಟ್ ಟುಡೇ. ಮಾರ್ನಿಂಗ್ 7ಗೆ ಎದ್ದು ಫಸ್ಟ್ ಪ್ರೇ ಮಾಡಿ ಅಫರ್ಮೇಷನ್ಸ್ ಹೇಳಿದೆ. ನೆಕ್ಸ್ಟ್ ನಾನು ಬೆಡ್ ಕ್ಲೀನ್ ಮಾಡಿ ಬ್ಲ್ಯಾಂಕೆಟ್ ಎಲ್ಲ ಫೋಲ್ಡ್ ಮಾಡಿದೆ. ಆಮೇಲೆ ನಾನು ಮಾರ್ನಿಂಗ್ ಡ್ರಿಂಕ್ ರೆಡಿ ಮಾಡಿಕೊಂಡೆ. ನೈಟ್ ಚಿಯಾ ಸೀಡ್ಸ್ ಸೋಕಿಗೆ ಇಡೋದು ಮರ್ತಿದ್ದೆ. ಸೊ ಹಂಗೆ ಇವತ್ತು ವಿದೌಟ್ ಚಿಯಾ ಸೀಡ್ಸ್ ಲೆಮನ್ ವಾಟರ್ ಕುಡಿದೆ. ಆಮೇಲೆ ಫುಲ್ ರೂಮ್ ಕ್ಲೀನ್ ಮಾಡಿ ಕೋಲ್ಡ್ ಶವರ್ ಮಾಡ್ಕೊಂಡು ಬಂದೆ. ಹಾಯ್, ನೀವು ಈ ಕೋಲ್ಡ್ ಕ್ಲೈಮೇಟ್ ಒಳಗೆ ಕೋಲ್ಡ್ ಶವರ್ ಮಾಡೋರಿದ್ರಿ ಅಂದ್ರೆ ಗೋ ಫಾರ್ ಇಟ್. ಯಾಕಂತಂದ್ರೆ ನಿಮ್ಗೊಂದು ಟಿಪ್ಸ್ ಕೊಡ್ತೇನೆ ನಾನು. ಕೋಲ್ಡ್ ಶವರ್ ಮಾಡೋ ಮುಂದೆ ಡೀಪ್ ಬ್ರೆತ್ಸ್ ತೊಗೊಳ್ಳಿ. ನಿಮ್ಗೆ ಕೋಲ್ಡ್ ಶವರ್ ಫುಲ್ ಈಸಿ ಅನಿಸುತ್ತೆ. ಫಸ್ಟ್ ಡೇ ನಿಮ್ಗೆ ತ್ರಾಸ ಆಗ್ಬೋದು, ಸೆಕೆಂಡ್ ಡೇ ನಿಮ್ಗೆ ನಾರ್ಮಲ್ ಅನಿಸುತ್ತೆ. ನಿಮ್ಗೆ ಜಾಸ್ತಿ ಡೀಟೇಲ್ಸ್ ಬೇಕಂತಂದ್ರೆ ವಿಮ್ ಹಾಫ್ ಅಂತ ಬ್ರದರ್ ಅವ್ರ ವಿಡಿಯೋಸ್ ನೋಡಿರಿ. ಅವರು ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ಸ್ ಒಳಗೆ ಹಾಫ್ ನೆಕೆಡ್ ಆಗಿ ಎಲ್ಲ ಮೆಡಿಟೇಷನ್ ಎಲ್ಲ ಮಾಡ್ತಾರೆ. ಸೊ ಯಾ, ಗೋ ಫಾರ್ ಇಟ್. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಕೈ ಮುಗಿದು ದೇವಸ್ಥಾನಕ್ಕೆ ಬಂದೆ. ನಾ ಭಾಳ ಲಕ್ಕಿ ಅನಿಸ್ತೈತೆ, ಬಿಕಾಸ್ ಎಕ್ಸಾಕ್ಟ್ಲಿ ನನ್ನ ಪಿ ಜಿ ಅಪೋಸಿಟ್ ಈ ದೇವಸ್ಥಾನ ಐತಿ. ಡೈಲಿ ಬೆಳಿಗ್ಗೆ ಬಂದು ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತು ನಾಮ ಜಪ ಮಾಡ್ಕೊಂಡು ಹೋದ್ರೆ ಫುಲ್ ಮೈಂಡ್ ಪೀಸ್ ಇರ್ತೈತಿ. ಆಲ್ಮೋಸ್ಟ್ 20 ಅವರ್ಸ್ ಆಗಿತ್ತು ನಾ ಊಟ ಮಾಡಿ. ಸೊ ಬೆಳಿಗ್ಗೆ ದೇವಸ್ಥಾನ ಮುಂದೆ 2 ಬನಾನ ತೊಗೊಂಡು ಬನಾನ ತಿಂದು ವರ್ಕ್ಗೆ ಹೋದೆ. ಓ ಗಾಯ್ಸ್, ಕ್ಲೈಮೇಟ್ ಫುಲ್ ಕ್ಲೌಡಿ ಐತಿ. ಮೇ ಬಿ ಮಳೆ ಬರ್ಬೋದು ಇವತ್ತು. ಲೆಟ್ಸ್ ಸಿ. ಫಸ್ಟ್ ಆರ್ಡರ್ ಪಿಕಪ್ ಮಾಡ್ಕೊಂಡು ಕಸ್ಟಮರ್ ಲೊಕೇಶನಿಗೆ ಬಂದೇನಿ. ಲೊಕೇಶನ್ ರಾಂಗ್ ಕೊಟ್ಟಾರ. ವಾಪಸ್ ಕಾಲ್ ಮಾಡ್ರೆ ಕಾಲು ಪಿಕ್ ಮಾಡತ್ತಿಲ್ಲ. ಫಸ್ಟ್ ಆರ್ಡ್ರ್ ಕಸ್ಟಮರ್ ಕೇರ್ದವರು ಪ್ರಾಪರ್ ರೆಸ್ಪಾನ್ಸ್ ಮಾಡತ್ತಿರಲಿಲ್ಲ. ಆಮೇಲೆ ಅವರು ಒಂದು 15 ಮಿನಿಟ್ಸ್ ಆದಮೇಲೆ ಕಾಲ್ ಮಾಡಿದ್ರೆ ಅವ್ರು ಎಕ್ಸಾಕ್ಟ್ ಅವ್ರ ಮನೆ ಮುಂದೆ ಇದ್ದೆ ನಾನು. ಅವ್ರ ಮನೆ ನಂಬರ್ ಅದು ಏನು ಮೆನ್ಷನ್ ಮಾಡಿರಲಿಲ್ಲ. ಆಮೇಲೆ ಅವರ ಬಂದ್ರೆ ಪಾಪ ವಾಯ್ಸ್ ಭಾಳ ಆಗಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಒಮ್ಮೊಮ್ಮೆ ಆಗುತ್ತೆ. ನೆಕ್ಸ್ಟ್ ನಮ್ಮ ಪಾಕ್ಶಾಲ ಆರ್ಡ್ರ್ ಬಂದಿತ್ತು. ಡೈಲಿ ಯಾವ ಆರ್ಡ್ರ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಪಾಕ್ಶಾಲ ಅಂತೂ ಬಂದೇ ಬರುತ್ತೆ. ಸೊ ಅದನ್ನ ತೊಗೊಂಡೋಗಿ ಕಸ್ಟಮರ್ ಲೊಕೇಶನಿಗೆ ಡ್ರಾಪ್ ಮಾಡಿದೆ. ಭಾಳ ನಿಯರ್ ಬೈ ಡಿಸ್ಟೆನ್ಸ್ ಇತ್ತು. ನೆಕ್ಸ್ಟ್ ಒಂದು ಆರ್ಡ್ರ್ ಅಸೈನ್ ಆಗಿತ್ತು. ಮಳೆ ಬರತ್ತಿತ್ತು. ಮಳೆ ಅಂದ್ರೆ ಫುಲ್ ಡ್ರಿಸಲ್ ಆಗತ್ತಿತ್ತು. ದೊಡ್ಡ ಅಪಾರ್ಟ್ಮೆಂಟಿಗೆ ಬಂದೈತಿ. 23rd ಫ್ಲೋರಿಗೆ ಹೋಗ್ಬೇಕಾ. ಇಲ್ಲೇ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ನಮ್ದು. ನೆಕ್ಸ್ಟ್ ನಮ್ಮ ಡಾಗೇಶ್ ಬಂದ ಲಿಫ್ಟ್ ಒಳಗೆ. ಆರ್ಮಿ ಟ್ರೈನಿಂಗ್ ಏನು ಮಾಡಿದ್ದನೋ ಗೊತ್ತಿಲ್ಲ, ಫ್ಲೋರ್ ಒಳಗೆ ಬಿದ್ದು ಹೊರಳಾಡತ್ತಿದ್ದ. ದೊಡ್ಡ ಅಪಾರ್ಟ್ಮೆಂಟ್ಸ್ ಬಂದ್ರೆ ಇದೊಂದು ಅಡ್ವಾಂಟೇಜ್ ನಮ್ಗೆ. ಅದ್ರಾಗ ನಂಗೆ 23rd ಫ್ಲೋರ್ ಬಂದಿತ್ತು. ನನಗೆ ಟಾಪ್ ವ್ಯೂ ಅಂದ್ರೆ ಭಾಳ ಇಷ್ಟ. ನೋಡ್ರಿ ಮಸ್ತ್ ಕಾಣತ್ತಿತ್ತು. ಆಮೇಲೆ ಡ್ರಿಸಲ್ಲು ಆಗತ್ತಿತ್ತು. ವ್ಯೂ ಅಂತೂ ಫುಲ್ ಬ್ಯೂಟಿಫುಲ್ ಇತ್ತು. ನೆಕ್ಸ್ಟ್ ಕ್ಯಾಲಿಫೋರ್ನಿಯಾ ಬರೋಟ ಒಳಗೆ ಆರ್ಡ್ರ್ ಚೆನ್ನಾಗಿತ್ತು. ನಿನ್ನೆ ಒಬ್ಬ ಡೆಲಿವರಿ ಬಾಯ್ ದೊಡ್ಡ ಆರ್ಡ್ರ್ ಬಂದೈತೆ ಅಂತೇಳಿ ನಾನು ಆಗತ್ತಿದ್ದೆ. ಇವೆರಡು ವೀಡಿಯೋಸ್ ನೋಡಿರಿ, ಆಮೇಲೆ ನಾನು ಮಾತಾಡ್ತೇನೆ. ಫಸ್ಟ್ ವಿಡಿಯೋ ಒಳಗಿದ್ದ ಆಂಟಿಗೆ ಆಲ್ಮೋಸ್ಟ್ ಒಂದು 50 ಇಯರ್ಸ್ ಇರಬೇಕು. ಆ್ಯಂಡ್ ಸೆಕೆಂಡ್ ವಿಡಿಯೋ ಒಳಗೂ ಇಬ್ಬರು ಲೇಡೀಸನ್ನು ನೋಡಿದ್ರಿ. ರೆಸ್ಪಾನ್ಸಿಬಿಲಿಟಿ ಅಂತ ಬಂದ್ರೆ ಎಲ್ಲ ಹೆಣ್ಮಕ್ಳು ರಿಸ್ಕ್ ತೊಗೊಂಡು ವರ್ಕ್ ಮಾಡೋಕೆ ರೆಡಿ ಆಗ್ತಾರೆ. ಸೊ ಇವ್ರನ್ನ ನೋಡಿ ನಮಗೆ ಇನ್ನೂ ಇನ್ಸ್ಪಿರೇಷನ್ ಬರುತ್ತೆ ವರ್ಕ್ ಮಾಡೋಕ್ಕೆ. ನನ್ನ ಪ್ರಕಾರ ವರ್ಕ್ ಅಂತ ಬಂದ್ರೆ ದೊಡ್ಡದು ಸಣ್ಣದು ಅಂತ ಯಾವುದಿಲ್ಲ. ವರ್ಕ್ ಇದರಿಂದ ನಮ್ಮ ಬ್ರೆಡ್ ಆ್ಯಂಡ್ ಬಟರ್ ಅರ್ನ್ ಮಾಡ್ತೇವೆ. ಇನ್ನೊಬ್ರದಾರ ಅವ್ರು ಸಿಕ್ಕಂದ್ರೆ ಅವ್ರು ನಿಮಗೆ ತೋರಿಸ್ತೇನೆ. ಸೊ ಇವಾಗ ನಾನು ಏನು ಮಾತಾಡಿದೆಲ್ಲ ಅದು ನಿಮಗೆ ಸೆನ್ಸ್ ಅನಿಸ್ತೈತವ. ಕುಕ್ಕಿಂಗ್ ಮಾಡೋಕ್ಕೆ ಟೈಮ್ ಭಾಳ ಆಕೈತೆ ಅಂತೇಳಿ ನಾನು ಇವತ್ತು ನಾರ್ತ್ ಕರ್ನಾಟಕ ಮೆಸ್ಸಿಗೆ ಬಂದೆ. ಊಟ ಮಾಡ್ಕೊಂಡು ರೂಮಿಗೆ ಹೋದೆ. ಊಟ ಮಾಡ್ಕೊಂಬಂದು ಫ್ರೆಶ್ ಅಪ್ ಆಗಿ ಎಡಿಟ್ ಮಾಡೋಕೆ ಕೂತ್ಕೊಂಡೆ. ಮಲ್ಕೊಳ್ಳೋಕ್ಕೂ ಟೈಮ್ ಸಿಗಲಿಲ್ಲ. ಎಡಿಟ್ ಮಾಡ್ಕೊಂಡು ಅದು ಟೈಮ್ 6:30 ಆಗೋಗಿತ್ತು. ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ವರ್ಕಿಗೆ ಹೋದೆ. ಗಾಯ್ಸ್, ಮೇಘನಾಸ್ ಬಿರಿಯಾನಿ ಒಳಗೆ ಅದೇನೆ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆಯಿತು ಆರ್ಡ್ರ್ ಬಂದು. ಇನ್ನೂ ರೆಡಿ ಕೊಡತ್ತಿಲ್ಲ. ಸಾಕಾಗೋಯ್ತು ವೆಯ್ಟ್ ಮಾಡಿ. ಇವತ್ತು ಬರೋ ಆರ್ಡ್ರಸ್ ಎಲ್ಲ ವೆಯ್ಟ್ ಮಾಡ್ಸತ್ತಾರೆ. ಒಂದು ಆರ್ಡ್ರಿಗೆ ಕಮ್ಮಿ ಅಂದ್ರೆ 2-3 ಆರ್ಡ್ರ್ಸ್ ಆಗ್ತಿದ್ದು. ಈಗ ಬರೀ ಒಂದಾಗತೈತಿ. ಮತ್ತು ಇವತ್ತು 2-3 ಗಂಟೆ ಮಟ್ಟ ತೊಗೊಂಡು ಹೋಗ್ತೈತಿ. ಓಕೆ, ಲೆಟ್ಸ್ ಡೂ ದಿಸ್. ಹಾಯ್ ಗಾಯ್ಸ್, 22 ಆರ್ಡ್ರ್ ಆಗ್ಯಾವ. ಇನ್ನೂ 8 ಬೇಕಾ. ಟೈಮ್ 10:30 ಮತ್ತು ಇದು 1:30 2 o'clockವರೆಗೂ ತೊಗೊಂಡು ಹೋಗುತ್ತೆ. ಮಧ್ಯಾಹ್ನ ಮಲ್ಕೋಬೇಕಂತೇಳಿ ಜಲ್ದಿ ಬಂದಿದ್ದೆ, ಬಟ್ ಮಲ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಎಡಿಟಿಂಗ್ ಒಳಗೆ ಮಿಸ್ಟೇಕ್ ಆಯ್ತು. ಅದು ಕಂಟಿನ್ಯೂಸ್ 6:30ವರೆಗೂ ಎಡಿಟ್ ಮಾಡ್ಕೊತಾನೆ ಹೋದೆ. ಸೊ ಇವತ್ತು ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು. 7 o'clock ಅಪ್ಲೋಡ್ ಮಾಡೀನಿ ನಾನು ಇವತ್ತು. ಓಕೆ, ಲೆಟ್ಸ್ ಗೋ. ಹಾಯ್ ಗಾಯ್ಸ್, ಬೈ ಗಾಡ್ಸ್ ಗ್ರೇಸ್ ಏನು ಗೊತ್ತಿಲ್ಲ, ಲಾಸ್ಟ್ 3-4 ಆರ್ಡರ್ಸ್ ಭಾಳ ಕಮ್ಮಿ ಡಿಸ್ಟೆನ್ಸ್ ಒಳಗೆ ಕೊಟ್ಟ. ಫಟ್ ಅಂತ ಆಗೋದು ಎಲ್ಲ. ಈಗ ಟೈಮ್ 11:30 ಐತೆ. ಭಾಳ ಅಂದ್ರೆ ಒಂದು 12:30 ಅಂದ್ರೆ ಮುಗಿಬೋದು. ಈಗ ನಮ್ಮ ಶರೀಫ್ ಬಾಯ್ ಬಿರಿಯಾನಿಗೆ ಬಂದೇನಿ. ಈ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಹೊಂಟೆ. ಯಾ
ಜಲ್ದಿ ಹೋಗಿ ಮಕ್ಕೋತೀನಿ ಇವತ್ತು ಭಾಳ ಖುಷಿ ಆಗತೈತಿ. ಶರೀಫ್ ಬಾಯ್ದು ಆರ್ಡ್ರು ಡೆಲಿವರ್ ಮಾಡೋಕ್ಕೆ ಬಂದೆ. ನೆಕ್ಸ್ಟ್ ಆರ್ಡರ್ ಫುಲ್ ಕಮ್ಮಿ ಡಿಸ್ಟೆನ್ಸ್ ಒಳಗೆ ಕೊಟ್ಟಾನ, ಅದ್ರ ಸ್ಕ್ರೀನ್ಶಾಟ್ ಹಾಕ್ತೇನೆ ನಾನು. ಇವತ್ತು ಅರ್ನಿಂಗ್ಸ್ ಕಡಿಮೆ ಆಗ್ಬೋದು, ಬಟ್ ಜಲ್ದಿ ಮುಗಿದೈತಿ. ಸೊ ಇವತ್ತು ನಿದ್ದೆ ಮಾಡೋದು ಅಂತೇಳಿ ಭಾಳ ಖುಷಿ ಆಗತೈತಿ. ನಮಗೆ ಹೆಂಗಂದ್ರೆ ಎಷ್ಟು ಜಾಸ್ತಿ ಡಿಸ್ಟೆನ್ಸ್ ಇರ್ತೈತಲ್ಲ ಅಷ್ಟು ನಮಗೆ ಜಾಸ್ತಿ ಅರ್ನಿಂಗ್ಸ್ ಬರ್ತೈತೆ. ಬಟ್ ನಿನ್ನೆ ನಂಗೆ ಜಲ್ದಿ ರೂಮಿಗೆ ಹೋಗ್ಬೇಕಂತಿತ್ತು. ಸೊ ಎಲ್ಲ ಶಾರ್ಟ್ ಡಿಸ್ಟೆನ್ಸು ಸಿಗತ್ತಿದ್ದ ಆರ್ಡರ್ಸ್. ಸೊ ಜಲ್ದಿ ಮಾಡ್ಕೊಂಡು ರೂಮಿಗೆ ಹೋದೆ. ಲಾಸ್ಟ್ ಆರ್ಡರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೆ, ಬಟ್ ಇವು ಒಂದು ಆಲ್ಮೋಸ್ಟ್ 30 ಮಿನಿಟ್ಸ್ ಕಾಯಿಸಿದ. ಗೈಸ್ ಲಾಸ್ಟ್ ಆರ್ಡ್ರ್ 30th ಆರ್ಡರ್ ಮುಗೀತು. ಚಾರ್ಜ್ ಇನ್ನೂ ಇದ್ದಿದ್ರೆ ಇನ್ನೂ ಪುಷ್ ಮಾಡ್ತಿದ್ದೆ. ಚಾರ್ಜ್ ಬರೀ 5% ಅಷ್ಟೇ ಐತಿ. ಓಕೆ, ಹೋಗಿ ಮಲ್ಕೋತೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಸೊ ದಿಸ್ ಈಸ್ ಮೈ ಟುಡೇಸ್ ಅರ್ನಿಂಗ್. 30 ಆರ್ಡ್ರಿಗೆ 1535 rupees ಆಗಿತ್ತು. खत्म. बाय बाय, टाटा, गुड बाय.